ಮಗು 80% ತೆಗೆದ್ರು ಸಾಕು, 75% ತೆಗೆದ್ರು ಸಾಕು. ಸರ್ ಸೀಟಿ ಮುಂಡ ಮೋಸ್ತು ಬದುಕಲಿಕ್ಕೆ 108 ರೀತಿಗಳಿದೆ. ನಾನು ವಿಶೇಷವಾಗಿ ಮಕ್ಕಳಿಗೆ ನೇರವಾಗಿ ಹೇಳ್ಬಿಡ್ತೀನಿ ಈ ವಿಷಯದಲ್ಲಿ. ನೋಡಿ ಮಕ್ಕಳೇ, ನಿಮ್ಮ ಸುತ್ತಮುತ್ತ ಸಮಾಜದಲ್ಲಿ ಸಾವಿರಾರು ಕುಟುಂಬಗಳು ಜೀವನ ಮಾಡ್ತಾ ಇದೆ. ಅವರೆಲ್ಲ ಹೆಂಗೆ ಜೀವನ ಮಾಡ್ತಿದ್ದಾರೆ, ಹೇಗೆ ಬದುಕ್ತಾ ಇದ್ದಾರೆ, ಅದರ ಬಗ್ಗೆ ನೀವು ದಯವಿಟ್ಟು ಗಮನಿಸಿ. ಯಾಕೆಂದರೆ ಬದುಕೋದು ಅಂದ ಕೂಡಲೇ 4 ಮಹಡಿ ಕಟ್ಟಬೇಕು, 4 ಕಾರ್ ಇಟ್ಕೋಬೇಕು, 25 ಜನ ಸೇವಕರು ಇಟ್ಕೋಬೇಕು. ದಟ್ ಈಸ್ ನಾಟ್ ದಿ ಡೆಫಿನೇಷನ್. ಬದುಕೋದಕ್ಕೆ ಬಹಳ ಸಿಂಪಲ್ ಡೆಫಿನೇಷನ್ ಇದೆ. ರೋಟಿ ಕಪಡ ಅವ್ರ ಮಕಾನ್ ಅಷ್ಟು ಹೇಳಿದ್ದಾರೆ. ಇರೋದಕ್ಕೊಂದು ಜಾಗ ಇರಬೇಕು, ತಿನ್ಲಿಕ್ಕೊಂದಷ್ಟು ಊಟ ಇರಬೇಕು, ಮಲ್ಗೋಕ್ಕೆ ಜಾಗ, ಹಾಕೋಕ್ಕೆ ಬಟ್ಟೆ. ಯಾವತ್ತಿನ ದಿವಸ ನಾವು ಸರಳ ಜೀವನವನ್ನು ಒಪ್ಕೊಳ್ತೀವಿ, ಅಂದರೆ ನಮ್ಗೆ ಏನು ಬೇಕು ಮಿನಿಮಮ್ಮು, ಅದರಲ್ಲಿ ನಾವು ಸಂತೋಷವಾಗಿರೋದನ್ನು ಕಲ್ತ್ಕೋತೀವಿ, ಅಲ್ಲಿಗೆ ಜೀವನದಲ್ಲಿ ಆನಂದವನ್ನು ನಾವು ಆಹ್ವಾನ ಮಾಡಿದಂಗೆ. ನಿಮ್ಮ ಸುತ್ತಮುತ್ತ ಇರೋರನ್ನೆಲ್ಲ ಗಮನಿಸಿ. ಎಷ್ಟು ಜನ ಅಸಂತುಷ್ಟರಿದ್ದಾರೆ. ಅವ್ರಿಗೆ ಬೇಕಾದಷ್ಟು ಇನ್ಕಮ್ ಇರುತ್ತೆ, ಮನೆ ಇರುತ್ತೆ, ಕಾರ್ ಇರುತ್ತೆ, ಮತ್ತೊಂದಿರುತ್ತೆ. ಅವ್ರ ಮುಖದ ಮೇಲೆ ನಗು ಇಲ್ಲ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಬರೀ ಟೆನ್ಷನ್ನು. ಅವ್ರನ್ನ ಮಾತಾಡಿಸಿ ಹೆಂಗಿದ್ದೀರಿ ಅಂದರೆ, ಅಯ್ಯೋ ಏನಿದೆಯೋ ಬಿಡಿ. ದಿಸ್ ಈಸ್ ನಾಟ್ ವಾಟ್ ಈಸ್ ರಿಕ್ವೈರ್ಡ್.